ಎಲ್ಲರಿಗೂ ಸ್ವಾಗತ. ಹೊಸದಾಗಿ KJID ಪಾಲಿಸಿಯನ್ನು ಮಾಡಿಸಲು ಎಲ್ಲ ಹಂತಗಳನ್ನು ಒಳಗೊಂಡಂತಹ ಸಂಪೂರ್ಣವಾದಂತಹ ವಿಡಿಯೋ. ಹೊಸದಾಗಿ KJID ಮಾಡಿಸಲು ನೌಕರರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿದ್ದು, ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ವೈದ್ಯಕೀಯ ತಪಾಸಣೆ ಮೆಡಿಕಲ್ ಟೆಸ್ಟ್ ಆದ ನಂತರ ಅಪ್ಲೋಡ್ ಮಾಡುವುದು. ನಂತರ DDO ಹೇಗೆ ಅದನ್ನು KJIDಗೆ ಅಪ್ರೂವಲ್ ಮಾಡುವ ಎಲ್ಲ ಹಂತಗಳ ಸವಿವರವಾದಂತಹ ವಿಡಿಯೋ. ಇಲ್ಲಿ ಲಾಗಿನ್ ಆದ ಕೂಡಲೇ ಲೆಫ್ಟ್ ಸೈಡ್ ನಮ್ಮ ಎಡಭಾಗದಲ್ಲಿ ಲೈಫ್ ಇನ್ಶೂರೆನ್ಸ್ ಎಲ್ಲ ಮೆನ್ಯೂ ಕಾಣುತ್ತೆ. ಅದರಲ್ಲಿ ಲೈಫ್ ಇನ್ಶೂರೆನ್ಸನ್ನು ಕ್ಲಿಕ್ ಮಾಡಿ ಅಪ್ಲೈ ಫಾರ್ KJID ಪಾಲಿಸಿಯನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಬರ್ತಕ್ಕಂತಹ ಡೀಟೇಲ್ಸನ್ನು ನೋಡಿ ನೋ ಎಂದು ಕೊಟ್ಟಾಗ ಈ ಅಪ್ಲಿಕೇಶನ್ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಅಂದಾಗ ಇಲ್ಲಿ ಮೊದಲಿಗೆ ಇನ್ಸ್ಟ್ರಕ್ಷನ್ಸನ್ನು ನೋಡಬೇಕಾಗುತ್ತೆ. ಈ ಇನ್ಸ್ಟ್ರಕ್ಷನ್ನಲ್ಲಿ ಎಲ್ಲ ರೀತಿಯ ಇನ್ಸ್ಟ್ರಕ್ಷನನ್ನು ನೀಡಲಾಗಿರುತ್ತೆ. ಆ ಇನ್ಸ್ಟ್ರಕ್ಷನ್ಸನ್ನೆಲ್ಲ ನೀಟಾಗಿ ಓದಿ ನಂತರ ಆ ಇನ್ಸ್ಟ್ರಕ್ಷನ್ಸ್ಗೆ ಕೆಳಗಡೆ ನೀಡಿರ್ತಕ್ಕಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಅಪ್ಲಿಕೇಶನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೊಸೀಡ್ ಟು ಅಪ್ಲಿಕೇಶನ್ ಕ್ಲಿಕ್ ಮಾಡಿದ ಕೂಡಲೇ ಅಪ್ಲಿಕೇಶನ್ನ ಫಸ್ಟ್ ಪಾರ್ಟ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಡೀಟೇಲ್ಸ್, ಇಲ್ಲಿ ಬೇಸಿಕ್ ಡೀಟೇಲ್ಸ್ ಇರುತ್ತೆ, KJID ಡೀಟೇಲ್ಸ್ ಇರುತ್ತೆ, ಫ್ಯಾಮಿಲಿ ಡೀಟೇಲ್ಸ್, ನಾಮಿನಿ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್, ಅನಂತರ ಡಿಕ್ಲರೇಷನ್. ಇಷ್ಟು ಹಂತಗಳನ್ನು ಅಪ್ಲಿಕೇಶನ್ ಫಿಲ್ ಮಾಡೋದರಲ್ಲಿ ನೋಡಬೇಕಾಗುತ್ತೆ. ಮೊದಲಿಗೆ ನೌಕರರ ಹೆಸರಿರುತ್ತೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಯುನಿಕ್ ಕೋಡನ್ನು ಬಳಸಿ ಹೆಸರನ್ನು ಟೈಪ್ ಮಾಡಬೇಕು. ಇಲ್ಲಿ ಯುನಿಕ್ ಕೋಡ್ ಟೈಪ್ ಮಾಡಲು ಸಾಧ್ಯವಾಗದೇ ಇದ್ದಾಗ ಆ ಲ್ಯಾಪ್ಟಾಪ್ನಲ್ಲಿ MS ವರ್ಡ್ ಓಪನ್ ಮಾಡಿಕೊಂಡು ಅಲ್ಲಿ ಯುನಿಕ್ ಕೋಡ್ನಲ್ಲಿ ಟೈಪ್ ಮಾಡಿ ಕಾಪಿ ಪೇಸ್ಟ್ ಮಾಡಬಹುದು. ಅಥವಾ ಈ ಒಂದು ಹಂತವನ್ನು ಮೊಬೈಲ್ನಲ್ಲೂ ಸಹ ಜಸ್ಟ್ ಕನ್ನಡ ಬಳಸಿ ಕನ್ನಡ ಟೈಪ್ ಮಾಡ್ತಾ ಹೋಗ್ಬೋದು. ನಂತರ ತಂದೆಯ ಹೆಸರನ್ನು ಕನ್ನಡದಲ್ಲಿ ಟೈಪ್ ಮಾಡಬೇಕು. ಇದಾದ ನಂತರ ಇಮೇಲ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ಸನ್ನು ಟೈಪ್ ಮಾಡ್ಕೋಬೇಕಾಗತ್ತೆ. ಪಿನ್ ಕೋಡನ್ನು ಕೊಟ್ಟು ನಂತರ ಇಲ್ಲಿ ಸ್ಪೌಸ್ ಡೀಟೇಲ್ಸ್ ಅಂದರೆ ಮ್ಯಾರಿಡ್ ಇದ್ದವರಿಗೆ ಮೆರಿಟಲ್ ಸ್ಟೇಟಸ್, ವೈಫ್ ಆರ್ ಹಸ್ಬೆಂಡ್ ನೇಮನ್ನು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಕೊನೆಯಲ್ಲಿ ಕಾಣತಕ್ಕಂತಹ ಸೇವ್ ಬಟನನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೇವ್ ಬಟನನ್ನು ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಡೈಲಾಗ್ ಬಾಕ್ಸ್ ಬರುತ್ತೆ. ಪ್ಲೀಸ್ ಎನ್ಶೂರ್ ಆಲ್ ದ ಎಂಟರ್ ಡೀಟೇಲ್ಸ್ ಆರ್ ಕರೆಕ್ಟ್. ಓಕೆ ಕೊಡಬೇಕಾಗುತ್ತೆ. ಓಕೆಯನ್ನು ಕೊಟ್ಟಾಗ ಆ ಸೇವ್ ಪಕ್ಕದಲ್ಲೇ ಒಂದು ನೆಕ್ಸ್ಟ್ ಬಟನ್ ಕಾಣಬರುತ್ತೆ. ಆ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡ್ಕೋಬೇಕು. ಈ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿದಾಗ ಬೇಸಿಕ್ ಡೀಟೇಲ್ಸಿಂದ KJID ಡೀಟೇಲ್ಸ್ಗೆ ಬರುತ್ತೆ. ಇಲ್ಲಿ ಈಗಿರುವಂತಹ KJID ಪಾಲಿಸಿಗಳನ್ನು ಅಲ್ಲಿ ನೀಡಲಾಗಿರುತ್ತೆ. ನಂತರ ಎಷ್ಟು ಅಮೌಂಟ್ಗೆ ನೀವು KJID ಈಗ ಹೊಸದಾಗಿ ಮಾಡಿಸ್ತಾ ಇರ್ತಕ್ಕಂತಹ ಒಂದು ಪ್ರೀಮಿಯಂ ಅಮೌಂಟ್ ಎಷ್ಟು ಅಂತಕ್ಕಂಥದ್ದನ್ನು ಇಲ್ಲಿ ನೀಡಬೇಕಾಗುತ್ತೆ. ಈಗಾಗಲೇ ಇಲ್ಲಿ ನಾನು ಪ್ರೀಮಿಯಂ ಅಮೌಂಟನ್ನು ಮೆನ್ಷನ್ ಮಾಡಿದ್ದೇನೆ. ನಂತರ ಸೇವನ್ನು ಕ್ಲಿಕ್ ಮಾಡಬೇಕು. ಸೇವ್ ಕ್ಲಿಕ್ ಮಾಡಿದ ಕೂಡಲೇ ಈ ಒಂದು ಆಪ್ಷನ್ ಸೇವ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗಬೇಕಾಗುತ್ತೆ. ನಂತರ ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಬರುತ್ತೆ. ಮೊದಲನೇದಾಗಿ ರಿಲೇಷನನ್ನು ತಗೋಬೇಕು. ಮೊದಲು ಫಾದರ್ ನೇಮ್, ನಂತರ ಮದರ್ ನೇಮ್, ನಂತರ ಸ್ಪೌಸ್ ನೇಮ್, ಸನ್, ಡಾಟರ್, ಈ ಒಂದು ರಿಲೇಷನನ್ನು ತಗೊಂಡು ಅವರ ಹೆಸರನ್ನು ಟೈಪ್ ಮಾಡ್ಕೋಬೇಕು. ನೇಮ್ ಆಫ್ ದ ಫ್ಯಾಮಿಲಿ ಮೆಂಬರ್ ನೇಮನ್ನು ಟೈಪ್ ಮಾಡಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಕೆಳಗಡೆ ಅಲೈವ್ ಆರ್ ಡೆಡ್ ಇದೆ, ಅಲೈವ್ ಅಂತ ಸೆಲೆಕ್ಟ್ ಮಾಡಿ ಅವರ ಹೆಲ್ತ್ ಕಂಡೀಷನ್ ನಾರ್ಮಲ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಡೆತ್ ಆಗಿದ್ದರೆ ಡೆತ್ ಅಂತ ಸೆಲೆಕ್ಟ್ ಮಾಡಿ ಅವರ ರೀಸನ್ ಫಾರ್ ಡೆತ್ತನ್ನು ಸಹ ಇಲ್ಲಿ ನಾವು ನೀಡಬೇಕಾಗುತ್ತೆ. ಈಗಾಗಲೇ ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನು ಇಲ್ಲಿ ಆ್ಯಡ್ ಮಾಡಲಾಗಿರುತ್ತೆ. ಈ ಒಂದು ಮೂರನೆಯ ಒಂದು ಡೀಟೇಲ್ಸ್ ಫಿಲ್ನಲ್ಲಿ ಫ್ಯಾಮಿಲಿ ಡೀಟೇಲ್ಸನ್ನು ನಾವು ಫಿಲ್ ಮಾಡಿ ನಂತರ ಇಲ್ಲಿ ಫಿಲ್ ಮಾಡಿದ ನಂತರ ಆ್ಯಡ್ ಕೊಡ್ತಾ ಹೋಗಬೇಕು. ಒಬ್ಬೊಬ್ಬರನ್ನು ಫಿಲ್ ಮಾಡಿದ ನಂತರ ಆ್ಯಡ್ ಕೊಡ್ತಾ ಹೋದಾಗ ಫ್ಯಾಮಿಲಿಯ ಎಲ್ಲ ಮೆಂಬರ್ಸನ್ನು ಇಲ್ಲಿ ತುಂಬಿದ ನಂತರ ಸೇವನ್ನು ಕೊಟ್ಟು ನಂತರ ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಾಮಿನಿ ಕೇಳುತ್ತೆ. ನಾಮಿನಿ ಯಾರನ್ನು ನೀವು ಆಯ್ಕೆ ಮಾಡ್ತಾ ಇದ್ದೀರಾ ಆಯ್ಕೆಯನ್ನು ಮಾಡಿ ಕೆಳಗಡೆ ಅವರ ನಂತರ ಅವರ ರಿಲೇಷನ್ ನೋಡಿ, ಇಲ್ಲಿ ನಾಮಿನಿಯನ್ನು ಆಯ್ಕೆ ಮಾಡ್ತೇನೆ. ಆಗ ರಿಲೇಷನ್ ಡಾಟರ್ ಬರುತ್ತೆ. ನಂತರ ನಾವು ಅವರಿಗೆ ಎಷ್ಟು ಶೇರನ್ನು ಕೊಡಬೇಕು ಆ ಶೇರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ನಾಮಿನಿಯನ್ನು 2-3 ಜನ ನಾಮಿನಿಯನ್ನು ಇಟ್ಕೋಬೋದು. ಅವ್ರಿಗೆ ಶೇರನ್ನು ಸ್ಪ್ಲಿಟ್ ಮಾಡಬೇಕು. 100% ಶೇರನ್ನು 50-50 ಈ ರೀತಿ ಸ್ಪ್ಲಿಟ್ ಮಾಡಿ ಕೊಡಬೇಕು. ನಾಮಿನಿ ಡೀಟೇಲನ್ನು ಕೊಟ್ಟಿದ ನಂತರ ಮತ್ತೊಮ್ಮೆ ಸೇವನ್ನು ಕ್ಲಿಕ್ ಮಾಡ್ಕೋಬೇಕು. ಸೇವನ್ನು ಕ್ಲಿಕ್ ಮಾಡಿ ನೆಕ್ಸ್ಟನ್ನು ಕೊಟ್ಟಾಗ ಇಲ್ಲಿ ನಮ್ಮ ಹೆಲ್ತ್ ಕಂಡೀಷನ್ ಬಗ್ಗೆ ಮಾಹಿತಿಯನ್ನು ಕೇಳುತ್ತೆ. ಹೈಟ್ ಮತ್ತು ವೆಯ್ಟ್, ಇಲ್ಲಿ ಹೈಟ್ ಬಂದು ನಮ್ಮ ಸರಿಯಾದ ಹೈಟನ್ನು ಕೊಡಬೇಕು. ನಂತರ ವೆಯ್ಟನ್ನು ಕೊಟ್ಟು ಅದಾದ ನಂತರ ಕೆಳಗಡೆ ಇರತಕ್ಕಂತಹ ಆ ಪರ್ಸನಲ್ ಡೀಟೇಲ್ಸ್ನಲ್ಲಿ
ನಮಗೆ ಯಾವುದಾದ್ರೂ ಕಾಯಿಲೆ ಇತ್ತು ಅದರ ಟ್ರೀಟ್ಮೆಂಟ್ಸ್ ಬಗ್ಗೆ ಸುಮಾರು ಆಪ್ಷನ್ಸನ್ನು ನೀಡಿರ್ತಾರೆ. ಆ ಎಸ್ ಅಂತ ಕೊಟ್ಟಾಗ ಅಲ್ಲಿ ಚೂಸ್ ಫೈಲನ್ನು ಕೊಡುತ್ತೆ. ಅದರ ಬಗ್ಗೆ ನಾವು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನೋ ಎಂದು ಕೊಟ್ಟಾಗ ಯಾವುದೇ ರೀತಿಯ ಆಪ್ರೇಷನ್ಸ್ ಆಗಲಿ, ಲಂಗ್ಸ್ ಡಿಸೀಸ್, ಹೆಲ್ತ್ ಡಿಸೀಸ್ ಇಲ್ಲದೇ ಇದ್ದಲ್ಲಿ ಅವನ್ನೆಲ್ಲವನ್ನು ಸಹ ನೋ ಎಂದು ಕೊಟ್ಟು ಸೇವನ್ನು ನೀಡಬೇಕಾಗುತ್ತೆ. ಸೇವ್ ಅಂತ ಕೊಟ್ಟ ತಕ್ಷಣ ಈ ಒಂದು ಪರ್ಸನಲ್ ಡೀಟೇಲ್ಸ್ ಸೇವ್ ಆಗುತ್ತೆ. ನಂತರದ ಸ್ಟೆಪ್ ಬಂದು ಡಿಕ್ಲರೇಷನ್. ಇಲ್ಲಿ ಡಿಕ್ಲರೇಷನನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಮಾಹಿತಿಯನ್ನು ಓದಿ ಡಿಕ್ಲರೇಷನನ್ನು ಕ್ಲಿಕ್ ಮಾಡಿ ಸೇವ್ ಕೊಡಬೇಕು. ಸೇವ್ ಕೊಟ್ಟ ನಂತರ ಫಿನಿಷನ್ನು ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಫಿನಿಶ್ ದಿ ಅಪ್ಲಿಕೇಶನ್ ಬರುತ್ತೆ. ಓಕೆ ಕೊಡಿ. ಓಕೆಯನ್ನು ಕೊಟ್ಟಾಗ ಇಲ್ಲಿ ನಾವು KJID ಮಾಡಿಸಲು ಇರ್ತಕ್ಕಂತಹ ಅಮೌಂಟ್ನ ಒಂದು ಪೇಮೆಂಟ್ ಬರುತ್ತೆ. ಇಲ್ಲಿ ಪೇ ಥ್ರೂ K2 ಈ ಒಂದು ಆಪ್ಷನ್ ಬರುತ್ತೆ. ಈ ಪೇ ಥ್ರೂ K2 ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ಇದು ಇಮೇಲ್ ಗೇಟ್ವೇ ಖಜಾನೆ 2ಗೆ ಕರೆದುಕೊಂಡು ಹೋಗುತ್ತೆ. ಇಲ್ಲಿ ಪಾವತಿಯ ವಿಧ ಅಂತ ಬಂದಾಗ ನಾವು ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಮತ್ತು RTGS, ನೆಫ್ಟ್ ಎಲ್ಲವೂ ಇರುತ್ತೆ. ನಾನು ನೆಟ್ ಬ್ಯಾಂಕಿಂಗನ್ನು ಸೆಲೆಕ್ಟ್ ಮಾಡ್ತೇನೆ. ಪಾವತಿಯ ವಿಧ ಅಂತ ಬಂದಾಗ SBI ಇ-ಪೇ ಇದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಾವು ಡೆಬಿಟ್ ಕಾರ್ಡ್ನಿಂದಲೂ ಪೇ ಮಾಡಬಹುದು, ಹಾಗೆ ನಾವು ಫೋನ್ಪೇಯಿಂದಲೂ ಸಹ ಪೇ ಮಾಡಬಹುದಾಗಿರುತ್ತೆ. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸಬ್ಮಿಟನ್ನು ನೀಡಿದಾಗ ಇದು ಫಾರ್ವರ್ಡ್ ಆಗುತ್ತೆ. ಇಲ್ಲಿ ನಮ್ಮ ಚಲನ್ ಓಪನ್ ಆಗುತ್ತೆ. ಇಲ್ಲಿ ಬಂದಿರತಕ್ಕಂಥ ಡೀಟೇಲ್ಸ್ನಲ್ಲಿ ನಾವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ, ನೆಟ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮತ್ತು ಯು ಪಿ ಐಗೆ ಬಂದಾಗ ಇಲ್ಲಿ ಫೋನ್ಪೇ, ಪೇಟಿಎಮ್ ಎಲ್ಲವೂ ಸಹ ಸಿಗುತ್ತೆ. QR ಕೋಡನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಸುಲಭವಾಗಿ ಇಲ್ಲಿ ಬರ್ತಕ್ಕಂಥ ಸ್ಕ್ರೀನ್ನ ಮೇಲೆ ಬರ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡುವುದರ ಮುಖಾಂತರ ಫೋನ್ಪೇನಲ್ಲಿ ನಾವು ಪೇ ಮಾಡಬಹುದಾಗುತ್ತೆ. ಇಲ್ಲಿ QR ಕೋಡನ್ನು ಸೆಲೆಕ್ಟ್ ಮಾಡಿದ್ದೇನೆ, ಅದನ್ನು ಕ್ಲಿಕ್ ಮಾಡಿದ್ದೇನೆ. ಇಲ್ಲಿ ಬಂದಿರತಕ್ಕಂತಹ QR ಕೋಡನ್ನು ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಮಾಡ್ತಾ ಇದ್ದೇನೆ. ಇದು ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ಅಪ್ಲಿಕೇಶನ್ಗೆ ಇದು ರಿಟರ್ನ್ ಆಗುತ್ತೆ. ನೋಡಿ, ಈಗ ಇದು ಒಂದು ಅಪ್ಲಿಕೇಶನ್ QR ಕೋಡನ್ನು ಸ್ಕ್ಯಾನ್ ಮಾಡಿ ಅಮೌಂಟನ್ನು ಪೇ ಮಾಡಲಾಗ್ತಾ ಇದೆ. ಅಮೌಂಟ್ ಪೇ ಆದ ಕೂಡಲೇ ಇದು ರಿಸಿಪ್ಟ್ ಬರುತ್ತೆ. ಇಲ್ಲಿ KJID ಅಥವಾ ಈ K2ನಲ್ಲಿ ಪೇ ಮಾಡಿರ್ತಕ್ಕಂತಹ ಅಪ್ಲಿಕೇಶನ್ ರಿಸಿಪ್ಟ್ ಬರುತ್ತೆ. ಈ ರಿಸಿಪ್ಟನ್ನು ನಾವು ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಪ್ರಿಂಟ್ ನೀಡಲಾಗಿರುತ್ತೆ. ಪ್ರಿಂಟನ್ನು ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ ಚಲನನ್ನು ನಾವು ಪ್ರಿಂಟ್ ಮಾಡ್ಕೋಬೇಕಾಗುತ್ತೆ. ಪ್ರಿಂಟ್ ಚಲನ್ ಡೀಟೇಲ್ಸ್ ಇದನ್ನು ಪ್ರಿಂಟ್ ಮಾಡ್ಕೋಬೇಕು. ಇದಾದ ನಂತರ ಅಪ್ಲಿಕೇಶನ್ ಫಾರಮಲ್ಲಿ ಫಿನಿಷನ್ನು ಕ್ಲಿಕ್ ಮಾಡಬೇಕು. ಫಿನಿಶ್ ಕ್ಲಿಕ್ ಮಾಡಿದ ತಕ್ಷಣ ಆರ್ ಯು ವಾಂಟ್ ಟು ಫಿನಿಶ್ ದಿ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಓಕೆ ಕ್ಲಿಕ್ ಮಾಡಿದ ಕೂಡಲೇ ಇದು ಒಂದು ಸೇವ್ ಆ್ಯಸ್ PDF ಬರುತ್ತೆ. ಬೇಸಿಕ್ ಡೀಟೇಲ್ಸ್ ಎಲ್ಲವೂ ಸಹ ನಮ್ಮ ಈ ಅಪ್ಲಿಕೇಶನ್ ಫಾರಮನ್ನು ಇಲ್ಲಿ ನಾವು ಪ್ರಿಂಟ್ ಮಾಡಿಕೊಳ್ಬಹುದಾಗಿರುತ್ತೆ. ಅಪ್ಲಿಕೇಶನ್ ಫಾರಮ್ ಪ್ರಿಂಟ್ ಆಗಿದೆ. ಓಕೆ ಎಂದು ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಚಲನ್ ಮತ್ತು ಮೆಡಿಕಲ್ ಹಾಗೂ ಪೇಮೆಂಟ್ ಮಾಡಿರ್ತಕ್ಕಂಥ ಡೀಟೇಲ್ಸ್ ಎಲ್ಲವೂ ಸಹ ಡೌನ್ಲೋಡ್ ಆಗಿರುತ್ತೆ. ಈ ಡೌನ್ಲೋಡೆಡ್ PDF-ಗಳನ್ನು ಪ್ರಿಂಟ್ ಮಾಡಿಸಿಕೊಂಡು ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಮುಗಿಸಿಕೊಂಡು ಮತ್ತೊಮ್ಮೆ ಬಂದು ಇಲ್ಲಿ ಈ ಒಂದು ಪ್ರಪೋಸಲ್ ಫಾರಮ್ ಮತ್ತು ಮೆಡಿಕಲ್ ಫಾರಮನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ವೈದ್ಯಕೀಯ ತಪಾಸಣೆ ಮುಗಿದ ನಂತರ ಮೆಡಿಕಲ್ ಸರ್ಟಿಫಿಕೇಟ್ ಡಾಕ್ಟರ್ ಕಡೆಯಿಂದ ಸಿಗ್ನೇಚರ್ ಆದ ನಂತರ ಮತ್ತೊಮ್ಮೆ ಲಾಗಿನ್ ಆಗಿ ಲೈಫ್ ಇನ್ಶೂರೆನ್ಸ್ ಟ್ಯಾಬ್ನಲ್ಲಿ ಅಪ್ಲೈ ಫಾರ್ KJID ಪಾಲಿಸಿಯನ್ನು ಕ್ಲಿಕ್ ಮಾಡಿಕೊಳ್ಬೇಕು.
ಮತ್ತೆ ಮೇಲೆ ಬೇಸಿಕ್ ಡೀಟೇಲ್ಸ್ ಅಪ್ಡೇಷನ್ ನೋ ಕೊಟ್ಟು ಆ ಸೂಚನೆಗಳನ್ನು ಮತ್ತೊಮ್ಮೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಅಪ್ಲಿಕೇಶನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಈಗಾಗಲೇ ನಾವು ಅಪ್ಲಿಕೇಶನ್ ಪಡೆದು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ಮೆಡಿಕಲನ್ನು ಮುಗಿಸಿರ್ತೇವೆ. ನಂತರ ಕೊನೆಯದಾಗಿ ಇದನ್ನು ಫಿನಿಷನ್ನು ಕ್ಲಿಕ್ ಮಾಡಬೇಕು. ಫಿನಿಷನ್ನು ಕ್ಲಿಕ್ ಮಾಡಬೇಕಾದ್ರೆ ಆರ್ ಯು ಶೂರ್ ಯು ವಾಂಟ್ ಟು ಫಿನಿಶ್ ದ ಪೇಮೆಂಟ್, ಓಕೆಯನ್ನು ಕ್ಲಿಕ್ ಮಾಡಿ ಮತ್ತೊಮ್ಮೆ ಅಪ್ಲಿಕೇಶನ್ PDF ಡೌನ್ಲೋಡ್ ಆಗುತ್ತೆ. ನಾವು ಬೇಕಾಗಿದ್ದಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ಮುಂದೆ ಹೋಗಬಹುದು. ಈಗ ಇಲ್ಲಿ ಪ್ರಪೋಸಲ್ ಮತ್ತು ಮೆಡಿಕಲ್ ಫಾರಮನ್ನು ಅಪ್ಲೋಡ್ ಮಾಡಲು ಆಪ್ಷನ್ ಬಂದಿರುತ್ತೆ. ಇಲ್ಲಿ ಪ್ರಪೋಸಲನ್ನು ಅಪ್ಲೋಡ್ ಮಾಡಲು ನಮಗೆ ಪ್ರಪೋಸಲ್ ನಂಬರ್ _ ಪ್ರಪೋಸಲ್ ಎಂದು ರೀನೇಮ್ ಮಾಡಿರಬೇಕು. ನಾವು ಸ್ಕ್ಯಾನ್ ಮಾಡಿರ್ತಕ್ಕಂತಹ ಪ್ರಪೋಸಲ್ ಫಾರಮ್ಗೆ ಪ್ರಪೋಸಲ್ ಸಂಖ್ಯೆ _ ಪ್ರಪೋಸಲ್ ಎಂದು ನೇಮ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಪೋಸಲನ್ನು ಅಪ್ಲೋಡ್ ಮಾಡ್ತೇನೆ, ಪ್ರಪೋಸಲ್ಗೆ ರೀನೇಮ್ ಮಾಡಿದ್ದೇನೆ, ಅಪ್ಲೋಡ್ ಮಾಡ್ತೇನೆ. ನಂತರ ಮೆಡಿಕಲ್ಗೆ ಸೇಮ್ ಪ್ರಪೋಸಲ್ ನಂಬರ್ ಮತ್ತು _ ಎಂದು ರೀನೇಮ್ ಮಾಡ್ಕೊಂಡಿರಬೇಕು. ನೋಡಿ ಇಲ್ಲಿ ಪ್ರಪೋಸಲ್ ನಂಬರ್ ಮತ್ತು _ ರೀನೇಮ್ ಮಾಡಿದ್ದೇನೆ. ಇದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಟು ಇ-ಸೈನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಲು ಪ್ರಾರಂಭಿಸುತ್ತೆ. ಓಕೆಯನ್ನು ಕ್ಲಿಕ್ ಮಾಡಬೇಕು. ನಂತರ ಇ-ಸೈನ್ ಅಂದಾಗ ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಆಧಾರ್ ಕಾರ್ಡ್ ಫೋನ್ ನಂಬರ್ಗೆ ಬರ್ತಕ್ಕಂತಹ OTPಯನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಎಂಟರ್ ಆಧಾರ್ ಕಾರ್ಡ್ ನಂಬರ್ ಇದೆ. ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಗೆಟ್ OTPಯನ್ನು ಕ್ಲಿಕ್ ಮಾಡಬೇಕು. ಗೆಟ್ OTPಯನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ OTP ಜನರೇಟ್ ಆಗಿ ಆಧಾರ್ ಕಾರ್ಡ್ ನಂಬರ್, ಎಂಪ್ಲಾಯ್ ಆಧಾರ್ ಕಾರ್ಡ್ ನಂಬರ್ಗೆ ಇರ್ತಕ್ಕಂತಹ ಒಂದು ಫೋನ್ ನಂಬರ್ಗೆ OTP ಬಂದಿರುತ್ತೆ. ಆ OTPಯನ್ನು ಎಂಟರ್ ಮಾಡಬೇಕಾಗುತ್ತೆ. OTPಯನ್ನು ಎಂಟರ್ ಮಾಡಿ ಇಲ್ಲಿ ಡಿಕ್ಲರೇಷನನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದಾಗ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ದ ಇನ್ಫಾರ್ಮೇಷನ್ ದಟ್ ಯು ಆರ್ ಅಬೌಟ್ ಟು ಸಬ್ಮಿಟ್ ಈಸ್ ನಾಟ್ ಸೆಕ್ಯೂರ್ ಅಂತ. ಸೆಂಡ್ ಎನಿವೇ ಕ್ಲಿಕ್ ಮಾಡಬೇಕು. ಆ ಸೆಂಡ್ ಎನಿವೇಯನ್ನು ಕ್ಲಿಕ್ ಮಾಡಿದ ಕೂಡಲೇ ನಮ್ಮ ಅಪ್ಲಿಕೇಶನ್ ಫಾರ್ಮ್ DDO ಅವರಿಗೆ ಸಬ್ಮಿಟ್ ಆಗಿರುತ್ತೆ. ನೋಡಿ ಇಲ್ಲಿ ಬಂದಿದೆ ಇ-ಸೈನ್ ಈಸ್ ವೆರಿಫೈಡ್, ಕೈಂಡ್ ನೋಟ್. ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡಿದಾಗ ಈ ಒಂದು KJID ಹೊಸ ಪ್ರಪೋಸಲ್ DDO ರವರಿಗೆ ಸಬ್ಮಿಟ್ ಆಗಿರುತ್ತೆ. ನೋಡಿ ಇಲ್ಲಿ ಎಲ್ಲ ಮಾಹಿತಿ ಲಭ್ಯ ಇರುತ್ತೆ. ಅಪ್ಲಿಕೇಶನ್ ಫಾರ್ ಸಬ್ಮಿಟೆಡ್ ಬೈ ದ ಅಪ್ಲಿಕೆಂಟ್. ನಂತರ DDO ರೋಲ್ನಲ್ಲಿ ಇದನ್ನು ಯಾವ ರೀತಿ ಫಾರ್ವರ್ಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ರೋಲನ್ನು ಚೇಂಜ್ ಮಾಡ್ಕೊಳ್ತೇನೆ DDOಗೆ. ಇಲ್ಲಿ DDOಗೆ ರೋಲ್ ಚೇಂಜ್ ಮಾಡಿಕೊಂಡಾಗ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಇರ್ತಕ್ಕಂತಹ ಮೆನ್ಯೂನಲ್ಲಿ ಈಗಾಗಲೇ ಬಂದಿರತಕ್ಕಂತಹ ಅಪ್ಲಿಕೇಶನ್ಗಳನ್ನು ನಾವು ಅಪ್ರೂವಲ್ ಮಾಡಬೇಕಾಗತ್ತೆ DDO ರೋಲ್ನಲ್ಲಿ. ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ ವೆರಿಫಿಕೇಷನ್ ಅಂತಕ್ಕಂಥದ್ದಿದೆ. ಇಲ್ಲಿ ಅಪ್ಲಿಕೇಶನ್ ಫಾರ್ ವೆರಿಫಿಕೇಷನ್ನಲ್ಲಿ ನ್ಯೂ ಅಪ್ಲಿಕೇಶನ್ ಫಾರ್ ವೆರಿಫಿಕೇಷನ್ ಚೆಕ್ ಮಾಡಿ ನೋಡೋಣ ಯಾವುದಾದ್ರೂ ಅಪ್ಲಿಕೇಶನ್ ಬಂದಿದೆಯಾ ಅಂತಕ್ಕಂತಹ ಮಾಹಿತಿಯನ್ನು. ಇಲ್ಲಿ ನ್ಯೂ ಅಪ್ಲಿಕೇಶನ್ ಫಾರ್ ವೆರಿಫಿಕೇಷನ್ ಕ್ಲಿಕ್ ಮಾಡಿದ್ದೇನೆ. ಪೆಂಡಿಂಗ್ ಒಂದು ಪೆಂಡಿಂಗನ್ನು ತೋರಿಸ್ತಾ ಇದೆ. ಇಲ್ಲಿ ಬಂದಿದೆ ಎಂಪ್ಲಾಯಿ ಅಪ್ಲಿಕೇಶನ್. ವ್ಯೂ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿಕೊಳ್ಬೇಕು. ವ್ಯೂ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ DDO ಪೆಂಡಿಂಗ್ ಇದೆ. ವರ್ಕ್ ಫ್ಲೋ ಡೀಟೇಲ್ಸ್ DDO ನೆಕ್ಸ್ಟನ್ನು ಕ್ಲಿಕ್ ಮಾಡಿಕೊಳ್ಬೇಕು. ನೆಕ್ಸ್ಟನ್ನು ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರಮ್ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಆ್ಯಂಡ್ KJID ಡೀಟೇಲ್ಸ್ ಇದೆ. ಈ ಡೀಟೇಲ್ಸನ್ನು ಪೂರ್ತಿಯಾಗಿ ನೋಡಿ ನಂತರ ಫ್ಯಾಮಿಲಿ ವೆರಿಫೈ ಇಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ ವೆರಿಫೈಯನ್ನು ಕ್ಲಿಕ್ ಮಾಡಬೇಕು DDO ರೋಲ್ನಲ್ಲಿ. ನಂತರ ವ್ಯೂ ಫ್ಯಾಮಿಲಿ ಡೀಟೇಲ್ಸ್ ಆ್ಯಂಡ್ ನಾಮಿನಿ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಅಲ್ಲಿ ಕೊನೆಯಲ್ಲಿರ್ತಕ್ಕಂತಹ ವೆರಿಫೈಯನ್ನು ಕ್ಲಿಕ್ ಮಾಡಬೇಕು. ನಂತರ ವ್ಯೂ ಪರ್ಸನಲ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಸಹ ಪರ್ಸನಲ್ ಡೀಟೇಲ್ಸ್ ಎಲ್ಲವೂ ಸರಿ ಇದೆಯೇ, ಯಾವುದಾದರೂ ಲೀವ್ ಪಡೆದಿದ್ದಾರಾ ಇಲ್ಲವಾ ಕನ್ಫರ್ಮ್ ಮಾಡಿ ವೆರಿಫೈಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೊನೆಯದಾಗಿ ವ್ಯೂ ಪೇಮೆಂಟ್ ಡೀಟೇಲ್ಸ್ ಇದೆ.
ವ್ಯೂ ಪೇಮೆಂಟ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಎಲ್ಲವೂ ಸರಿ ಇದೆ ಅಂತಕ್ಕಂಥದ್ದನ್ನು ವೆರಿಫೈ ಮಾಡಿ ನಂತರ ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ ವೆದರ್ ದ ಅಪ್ಲಿಕೆಂಟ್ ಡೀಟೇಲ್ಸ್ ಆರ್ ಕರೆಕ್ಟ್ ವೆರಿಫೈಡನ್ನು ಕೊಡಬೇಕು. ವೆದರ್ ಆ್ಯಸ್ ಪೇಡ್ ಇನಿಷಿಯಲ್ ಡೆಪಾಸಿಟ್ ಪ್ರೀಮಿಯಮ್ ವೆರಿಫೈಡ್, ವೆದರ್ ಅಪ್ಲಿಕೇಶನ್ ಸೈನ್ಡ್ ದಿ ಪ್ರಪೋಸಲ್ ಫಾರಮ್ ವೆರಿಫೈಡ್, a doctor medical certificate verified, medical report is mandatory or non-mandatory verified, ನಂತರ ವೆದರ್ ಮೆಡಿಕಲ್ ಒಪಿನಿಯನ್ ಈಸ್ ರಿಕ್ವೈರ್ಡ್ ಆರ್ ನಾಟ್ ವೆರಿಫೈಡ್. ಇವೆಲ್ಲವನ್ನು ವೆರಿಫೈಡ್ ಆದ ನಂತರ ಮೆಡಿಕಲ್ ಲೀವ್ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಇದೆ. ಸೊ ನೋ ಮೆಡಿಕಲ್ ರಿಯಂಬರ್ಸ್ಮೆಂಟ್, ಯಾವುದೇ ರೀತಿ ಮೆಡಿಕಲ್ ಲೀವನ್ನು ಪಡೆದಿರೋದಿಲ್ಲ. ಓಕೆ, ನಂತರ ಮೆಡಿಕಲ್ ಸ್ಟೇಟ್ ಎಲ್ಲವನ್ನು ಕೊಟ್ಟ ನಂತರ ಇಲ್ಲಿ ಯಾವುದೇ ರೀತಿ ಮಾಹಿತಿ ಇಲ್ಲದೆ ಇರೋದ್ರಿಂದ ನೋ ಕರೆಕ್ಷನ್ ಫೌಂಡ್ ಫಾರ್ವರ್ಡ್ ಟು KJD ಆಫೀಸ್. ಇಲ್ಲಿ ಕೊನೆಯಲ್ಲಿ ಆಪ್ಷನ್ ಇರುತ್ತೆ, ಇದನ್ನು ಸೆಂಡನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಆರ್ ಯು ಶ್ಯೂರ್ ವಾಂಟ್ ಟು ಫಾರ್ವರ್ಡ್ ಅಪ್ಲಿಕೇಶನ್ ಟು KJD ಆಫೀಸ್? ಎಸ್, ಓಕೆಯನ್ನು ಕ್ಲಿಕ್ ಮಾಡಬೇಕು. ಓಕೆಯನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಈ ಒಂದು ಅಪ್ಲಿಕೇಶನ್ KJD ಒಂದು ಆಫೀಸ್ಗೆ ಫಾರ್ವರ್ಡ್ ಆಗಿರುತ್ತೆ. ಈ ರೀತಿಯಾಗಿ ಎಲ್ಲ ಒಂದು KJDಯನ್ನು ಅಪ್ಲೈ ಮಾಡುವುದು, ಡಾಕ್ಯುಮೆಂಟ್ ಅಪ್ಲಿಕೇಶನ್ ಹಾಗೆ DDO ರೋಲ್ ಎಲ್ಲವನ್ನು ಸಹ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿರ್ತೇನೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.